ಹೆಲೋ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಲಾಜಿಕ್ ಡಿಸೈನ್ ಯೂಸಿಂಗ್ ವೆರಿಲಾಗ್ ಥರ್ಡ್ ಸೆಮಿಸ್ಟರ್ E&C ಸಬ್ಜೆಕ್ಟ್, ಈ ಸಬ್ಜೆಕ್ಟದ್ದು ವೈವಾ ಕ್ವಶನ್ಸ್ ಮತ್ತು ಆನ್ಸರ್ ವೀಕ್ ವೈಸ್ ನಾನು ಡಿಸ್ಕಸ್ ಮಾಡ್ತೀನಿ. ಯಾವ ವೀಕಲ್ಲಿ ಅವ್ರು ಯಾವ ಎಕ್ಸ್ಪೀರಿಮೆಂಟ್ಲಿಂದ ಏನೇನು ಕ್ವಶನ್ಸ್ ಬರಬಹುದು, ಪಾಸಿಬಲಿ ಆಲ್ಮೋಸ್ಟ್ ಆಲ್ ಕ್ವಶನ್ಸನ್ನು ನಾನು ಕವರ್ ಮಾಡಿದ್ದೀನಿ. ಬನ್ನಿ ಡಿಸ್ಕಸ್ ಮಾಡೋಣ. ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಫಸ್ಟ್ ವೀಕಲ್ಲಿ ಇಂಟ್ರೊಡಕ್ಷನ್ ಟು VLSI ಮತ್ತು HDL ಅಂತಿದೆ. ಇದರಲ್ಲಿ ಏನೇನು ಕ್ವಶನ್ಸ್ ಕೇಳಬಹುದು? ನಂಬರ್ 1, ವಾಟ್ ಈಸ್ VLSI ಅಂತ ಕೇಳ್ಬೋದು. VLSI ಅಂದರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಅಂದರೆ ಈಗ IC ಕ್ಲಾಸಿಫಿಕೇಷನ್ಸ್ ಏನಿರ್ತಾವೆ, SSI, MSI ಮತ್ತು VLSI ಅಂದರೆ ಡೆಫಿನಿಷನ್ ಫುಲ್ ಫಾರ್ಮ್ ಕೇಳಬಹುದು. VLSI ಇಂಪಾರ್ಟೆನ್ಸ್ ಯಾಕಂದರೆ ಇದು ಕಾಂಪ್ಲೆಕ್ಸ್ ಸರ್ಕ್ಯೂಟ್ಸನ್ನು ಡಿಸೈನ್ ಮಾಡಲಿಕ್ಕೆ, ಕಾಂಪ್ಯಾಕ್ಟಾಗಿ ಎಫಿಷಿಯೆಂಟಾಗಿ ಮಾಡಲಿಕ್ಕೆ VLSI ಬೇಕಾಗುತ್ತೆ. ದೆನ್ ವಾಟ್ ಈಸ್ HDL? HDL ಅಂದರೆ ಹಾರ್ಡ್ವೇರ್ ಡಿಸ್ಕ್ರಿಪ್ಷನ್ ಲ್ಯಾಂಗ್ವೇಜ್. ಇಟ್ ಈಸ್ ಯೂಸ್ಡ್ ಫಾರ್ ಡಿಸೈನಿಂಗ್ ಆ್ಯಂಡ್ ಸಿಮ್ಯುಲೇಟಿಂಗ್. HDL ಎದಕ್ಕೆ ಬೇಕು ಡಿಜಿಟಲ್ ಡಿಸೈನಲ್ಲಿ? ಆ ಕ್ವಶನ್ಸ್ ಕೇಳ್ಬೋದು. HDL ಎದಕ್ಕೆ ಬೇಕಂದರೆ ಒಂದು ಸರ್ಕ್ಯೂಟನ್ನು ಕೋಡ್ ಮಾಡಿ ಮತ್ತು ಅಲ್ಲೇ ಸಿಮ್ಯುಲೇಟ್ ಮಾಡಿ ನಾವು ಪ್ರೋಟೋಟೈಪ್ ಮಾಡಿ ನೋಡಲಿಕ್ಕೆ ನಮಗೆ HDL ಬೇಕಾಗುತ್ತೆ. HDL ಎಷ್ಟು ಟೈಪ್ಸ್ ಇದ್ದಾವೆ? HDL ಬೇಸಿಕಲಿ ದೇರ್ ಆರ್ 3 ಟೈಪ್ಸ್: ವೆರಿಲಾಗ್, VHDL, ಸಿಸ್ಟಮ್ C. ಆದರೆ ಮೇನ್ಲಿ ಯೂಸ್ ಮಾಡೋದು ವೆರಿಲಾಗ್ ಮತ್ತು VHDL. ವಾಟ್ ಆರ್ ದ ಟೈಪ್ಸ್ ಆಫ್ ಮಾಡಲಿಂಗ್ ಇನ್ ವೆರಿಲಾಗ್? ದೇರ್ ಆರ್ ಟೋಟಲ್ 3 ಟೈಪ್ಸ್. 3 ಟೈಪ್ಸ್ ಆಫ್ ಮಾಡಲಿಂಗ್ ಇನ್ ವೆರಿಲಾಗ್. ನಂಬರ್ 1, ಸ್ವಿಚ್ ಲೆವೆಲ್. ನಂಬರ್ 2, ಸ್ಟ್ರಕ್ಚರ್ ಲೆವೆಲ್. Number 3, data flow. Number 4, behavior modeling. Total there are 4 types of modeling. Next, what is structural modeling? Structure modeling ಅಂದರೆ ಗೇಟ್ ಲೆವೆಲನ್ನು ನಾವು ಯೂಸ್ ಮಾಡ್ತೀವಿ. ಸ್ಟ್ರಕ್ಚರ್ modeling describes circuit in terms of logic gates, AND gate, OR gate, direct AND operation, OR operation ಯೂಸ್ ಮಾಡ್ತೀವಿ. That is structure modeling. ಲೈಕ್ವೈಸ್ ಲೆಕ್ಸಿಕಲ್ ಕನ್ವೆನ್ಷನ್ ಅಂತಿದೆ, ಟೋಕನ್ಸ್ ಮತ್ತು ವೈ ಕಮೆಂಟ್ಸ್ ಆರ್ ಇಂಪಾರ್ಟೆಂಟ್. ಕಮೆಂಟು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಝೈಲಿಂಗ್ಸ್ ಯಾಕೆ ಬೇಕು? ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ವೈ ಡಿ ವಿ ನೀಡ್ ಝೈಲಿಂಗ್ಸ್? ಇದು ವೈವಾದಲ್ಲಿ ಕೇಳ್ಬೋದು. ಯಾಕಂದರೆ ನಾವು ಪ್ರೋಗ್ರಾಮ್ಸ್ ಎಲ್ಲ ರನ್ ಮಾಡೋದು ಝೈಲಿಂಗ್ಸ್ ಸಾಫ್ಟ್ವೇರ್ ಮೇಲೆ. ಅದಕ್ಕೆ ಝೈಲಿಂಗ್ಸ್ ಯಾಕೆ ಬೇಕು? ಝೈಲಿಂಗ್ಸ್ ಯೂಸ್ ಟು ಡಿಸೈನ್, ಸಿಮ್ಯುಲೇಟ್ ಆ್ಯಂಡ್ ಇಂಪ್ಲಿಮೆಂಟ್ ದಿ ಡಿಜಿಟಲ್ ಸರ್ಕ್ಯೂಟ್ ಆನ್ FPGA ಆರ್ CPLD ಪ್ಲಾಟ್ಫಾರ್ಮ್. ಅಂದರೆ ಒಂದು ಪ್ರೋಗ್ರಾಮ್ ಆ್ಯಂಡ್ ಗೇಟ್ ಬರ್ದಿರಂತಿಕೊಳ್ಳಿ. ಆ ಪ್ರೋಗ್ರಾಮ್ ನೀವು ಆ್ಯಂಡ್ ಗೇಟ್ ಬರೆದ ನಂತರ ಅದನ್ನು ನಾವು ಝೈಲಿಂಗ್ಸ್ ಪ್ರೋಗ್ರಾಮಲ್ಲಿ ಬರಿತೀವಿ. ನೆಕ್ಸ್ಟ್ ಆ ಪ್ರೋಗ್ರಾಮ್ ಬರೆದ ಮೇಲೆ ಅದನ್ನು ನಾವು FPGA ಆರ್ CPLD ಕಿಟ್ಟಿಗೆ ಡೌನ್ಲೋಡ್ ಮಾಡಿದ ಮೇಲೆ ಆ ಪರ್ಟಿಕ್ಯುಲರ್ FPGA ಸ್ಪಾರ್ಟನ್ 3 ಆಗಲಿ, ಸ್ಪಾರ್ಟನ್ 4, ಸ್ಪಾರ್ಟನ್ 5 ಆರ್ ಸ್ಪಾರ್ಟನ್ 6 ಆರ್ ಲೇಟೆಸ್ಟ್ ಮಾಡೆಲ್, ಆ ಪರ್ಟಿಕ್ಯುಲರ್ IC ವರ್ಕ್ ಆರ್ ಆ್ಯಕ್ಟ್ ಆ್ಯಸ್ ಆ್ಯಂಡ್ ಗೇಟ್. ಅದಕ್ಕೆ ಪ್ರೋಗ್ರಾಮ್ ಮಾಡಲಿಕ್ಕೆ ನಮ್ಗೆ ಬೇಕಾಗಿರೋದು ಝೈಲಿಂಗ್ ಸಾಫ್ಟ್ವೇರ್. ವೀಕ್ 1 ಭಾಳ ಇಂಪಾರ್ಟೆಂಟ್ ಇದೆ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಅವ್ರ ವೈವಾದಲ್ಲಿ ಇನಿಷಿಯಲಿ ಇದರಿಂದ ಬರೋ ಸಾಧ್ಯತೆ ಇದೆ. ಅದಕ್ಕೆ ಇದನ್ನು ತಪ್ಪದೇನಿತ್ತಲ್ಲ ಪ್ರಿಪೇರ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ವೀಕ್ 2. ವೀಕ್ 2 ಅಲ್ಲಿ ಡಾಟಾ ಟೈಪ್ಸ್ ಆ್ಯಂಡ್ ಆಪರೇಟರ್ಸ್ ಅಂತಿದೆ. ಇದರಲ್ಲಿ ಏನೇನು ಕ್ವಶನ್ಸ್ ಕೇಳಬಹುದು? ಫಸ್ಟ್ ವೈರ್. ವಾಟ್ ಈಸ್ ವೈರ್ ಅಂತ ಕೇಳ್ಬೋದು. ವೈರ್ ಅಂದರೆ ಇಟ್ ಈಸ್ ಯೂಸ್ ಫಾರ್ ದ ಕನೆಕ್ಷನ್. ಇಟ್ ಕ್ಯಾರೀಸ್ ಸಿಗ್ನಲ್ ಬಟ್ ಕೆನಾಟ್ ಹೋಲ್ಡ್ ಡಾಟಾ ವಿದೌಟ್ ಡ್ರೈವರ್. ಇದನ್ನಂದರೆ ಒಂದು ಮಾಡೆಲಿಂದ ಇನ್ನೊಂದು ಮಾಡೆಲ್ಗೆ ಜಸ್ಟ್ ಡಾಟಾ ಕ್ಯಾರಿ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ರೆಜಿಸ್ಟರ್, ಇಟ್ ಹೋಲ್ಡ್ಸ್ ದ ಡಾಟಾ ಆರ್ ವ್ಯಾಲ್ಯೂ ಇನ್ ಸೀಕ್ವೆನ್ಷಿಯಲ್ ಸರ್ಕ್ಯೂಟ್. ಅದನ್ನು ನೀವು ಹೇಳಬೇಕು. ವಾಟ್ ಆರ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಅಂತ ಕೇಳ್ತಾರೆ. ಡಿಫರೆಂಟ್ ಟೈಪ್ಸ್ ಆಫ್ ಆಪರೇಟರ್ಸ್ ಆರ್ ಅರ್ಥಮೆಟಿಕ್, ಲಾಜಿಕಲ್, ರಿಲೇಷನಲ್, ಬಿಟ್ ವೈಸ್, ರಿಡಕ್ಷನ್, ಶಿಫ್ಟ್ ಆ್ಯಂಡ್ ಕಂಡೀಷನಲ್ ಆಪರೇಟರ್ಸ್. ಈಗ ರಿಲೇಷನಲ್ ಆಪರೇಟರ್ಸ್ ಅಂದರೆ ನಮ್ಗೆ ಗೊತ್ತಿದೆ, ಈಕ್ವಲ್ ಟು, ಲೆಸ್ ದ್ಯಾನ್, ಗ್ರೇಟರ್ ದ್ಯಾನ್, ನಾಟ್ ಈಕ್ವಲ್ ಟು. ದೆನ್ ರೆಪ್ಲಿಕೇಶನ್ ಆಪರೇಟರ್ಸ್ ಅಂತ ಗೊತ್ತಿದೆ. ದೆನ್ ವಿ ಆರ್ ಕಮಿಂಗ್ ಟು ಶಿಫ್ಟ್ ಆಪರೇಷನ್, ಶಿಫ್ಟ್ ಲೆಫ್ಟ್, ಶಿಫ್ಟ್ ರೈಟ್. ದೀಸ್ ಆರ್ ಆಲ್ ದಿ ಶಿಫ್ಟ್ ಆಪರೇಷನ್. ದೆನ್ ವಾಟ್ ಈಸ್ ಆಪರೇಟರ್ ಪ್ರಿಸಿಡೆನ್ಸ್ ಇನ್ ವೆರಿಲಾಗ್ ಅಂತ ಕೇಳ್ತೀವಿ. ವಾಟ್ ಈಸ್ ಆಪರೇಟರ್ ಪ್ರಿಸಿಡೆನ್ಸ್ ಇನ್ ವೆರಿಲಾಗ್? ಡಿಫೈನ್ ಕಂಡೀಷನಲ್ ಆಪರೇಟರ್ಸ್. ವಾಟ್ ಈಸ್ ಸಿಗ್ನಿಫಿಕೆನ್ಸ್ ಆಫ್ ಅರೇ ಇನ್ ವೆರಿಲಾಗ್ ಮತ್ತು ಅರ್ಥಮೆಟಿಕ್ ಆಪರೇಟರ್ ಇನ್ ವೆರಿಲಾಗ್. ಇದ್ರದ್ದು ಬಗ್ಗೆ ವೈವಾ ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್ ವೀಕ್ 3ಯಲ್ಲಿ ಪ್ರೋಗ್ರಾಮ್ ಸ್ಟ್ರಕ್ಚರ್ ಆ್ಯಂಡ್ ಗೇಟ್ ಲೆವೆಲ್ ಮಾಡಲಿಂಗ್ ಅಂತ ಬರುತ್ತೆ. ಬನ್ನಿ ಇದರಲ್ಲಿ ಏನೇನು ಕ್ವಶನ್ಸ್ ಬರ್ತಾವೆ ನೋಡೋಣ. ಇದರಲ್ಲಿ ವಾಟ್ ಈಸ್ ಮಾಡ್ಯೂಲ್ ಅಂತ ಕೇಳ್ತಾರೆ. ಅಂದರೆ ನಾವು ವೆರಿಲಾಗ್ ಪ್ರೋಗ್ರಾಮ್ಸ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದಾಗೆ ಮಾಡ್ಯೂಲ್ ಅಂತ ಡಿಕ್ಲೇರ್ ಮಾಡ್ತೀವಿ. ವಾಟ್ ಈಸ್ ಮಾಡ್ಯೂಲ್? ಮಾಡ್ಯೂಲ್ ಈಸ್ ಅ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಇನ್ ವೆರಿಲಾಗ್, ರಿಪ್ರೆಸೆಂಟಿಂಗ್ ದಿ ಬ್ಲಾಕ್ ವಿತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಅದಕ್ಕೆ ಈ ಕ್ವಶನ್ ಕೇಳ್ಬೋದು, ಮಾಡ್ಯೂಲ್ ಅಂದರೆ ಏನು. ಮತ್ತು ಹೌ ಡು ವಿ ಡಿಕ್ಲೇರ್ ದ ಪೋರ್ಟ್ ನಾವು ಯಾವ ಥರ ಡಿಕ್ಲೇರ್ ಮಾಡ್ತೀವಿ? ಯೂಸಿಂಗ್ ಇನ್ಪುಟ್, ಔಟ್ಪುಟ್, ಇನ್ಔಟ್ ಅಂತ ಯೂಸ್ ಮಾಡಿ ನಾವು ಪೋರ್ಟನ್ನು ಡಿಕ್ಲೇರ್ ಮಾಡ್ತೀವಿ. ಗೇಟ್ ಲೆವೆಲ್ ಮಾಡಲಿಂಗ್ ಅಂದರೆ ಏನು? ಗೇಟ್ ಲೆವೆಲ್ ಮಾಡಲಿಂಗ್ ಅಂದರೆ ಇಲ್ಲಿ ಆ್ಯಂಡ್, ಆರ್ ಮತ್ತು ನಾಟ್ ಅಂದರೆ ಡೈರೆಕ್ಟ್ ಗೇಟಾಗಿ ಗೇಟ್ಸನ್ನು ಯೂಸ್ ಮಾಡ್ತೀವಿ.
ರೈಟ್ ಬೇಸಿಕ್ ಗೇಟ್ ಲೆವೆಲ್ ಮಾಡ್ಯೂಲ್ ಫಾರ್ ಆ್ಯಂಡ್ ಗೇಟ್. ಆ್ಯಂಡ್ ಗೇಟ್ ನಾವು ಯಾವ ಥರ ಬರಿತೀವಿ, ಎ ಆ್ಯಂಡ್ ಬಿ ಡೈರೆಕ್ಟ್ ಆ್ಯಂಡ್ ಅಂತ ಆಪ್ರೇಷನ್ ಯೂಸ್ ಮಾಡ್ತೀವಿ, ಆರ್ ಆಪ್ರೇಷನ್ ಅಂತ ಯೂಸ್ ಮಾಡ್ತೀವಿ. ಲೈಕ್ ವೈಸ್ ಹಾಫ್ ಆ್ಯಡರ್ ಯಾವ ಥರ ಬರಿತೀವಿ, ಮತ್ತು ಹಾಫ್ ಆ್ಯಡರ್ ಗೇಟ್ ಲೆವೆಲ್ ಯಾವ ಥರ ಬರಿತೀವಿ, ಫುಲ್ ಆ್ಯಡರ್ ಯಾವ ಥರ ಬರಿತೀವಿ, ಮತ್ತು ಪೋರ್ಟ್ ಕನೆಕ್ಷನ್ ಅಂದ್ರೇನು, ಇನ್ಸ್ಟನ್ಷಿಯೇಷನ್ ಅಂದ್ರೇನು, ಇವೆಲ್ಲ ಕ್ವಶನ್ಸ್ ಈ ವೀಕ್ಲಿಂದ ಬರ್ಬೋದು. ಲೈಕ್ ವೈಸ್ ಇನ್ ವೀಕ್ ಫೋರಲ್ಲಿ ಏನಿದೆ ಅಂದರೆ ಡೇಟಾ ಫ್ಲೋ ಮಾಡಲಿಂಗ್ ಆ್ಯಂಡ್ ಮಲ್ಟಿಪ್ಲೆಕ್ಸರ್ ಅಂತಿದೆ. ವಾಟ್ ಈಸ್ ಡೇಟಾ ಫ್ಲೋ ಮಾಡಲಿಂಗ್? ಇಲ್ಲಿ ನೋಡ್ಬೋದು ನಾವು ಈಚ್ ಮಾಡಲಿಂಗ್ ಮೇಲೆ ಒಂದೊಂದು ಕ್ವಶನ್ಸ್ ಕೇಳ್ತಾರೆ ಮತ್ತು ಎಕ್ಸಾಂಪಲ್ ಕೇಳ್ತಾರೆ. ಅದಕ್ಕೆ ನೀವು ನೀಟಾಗಿ ಒಂದೊಂದು ಈ ಕಾನ್ಸೆಪ್ಟ್ ತಿಳ್ಕೊಂಡು ಒಂದು ಎಕ್ಸಾಂಪಲ್ ತಿಳ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ವೈವಾ ಆನ್ಸರ್ಸ್ ಮಾಡ್ಬೋದು. ವಾಟ್ ಈಸ್ ಡಾಟಾ ಫ್ಲೋ ಮಾಡಲಿಂಗ್ ಇನ್ ವೆರಿಲಾಗ್ ಅಂತ ಕೇಳ್ತಾರೆ. ಡಾಟಾ ಫ್ಲೋ ಮಾಡಲಿಂಗ್ ಡಿಸ್ಕ್ರೈಬ್ಸ್ ದಿ ಬಿಹೇವಿಯರ್ ಥ್ರೂ ದಿ ಕಂಟಿನ್ಯೂಸ್ ಅಸೈನ್ಮೆಂಟ್. ಇಲ್ಲಿ ನೋಡಿ ಕಂಟಿನ್ಯೂಸ್ ಅಸೈನ್ಮೆಂಟ್ ನಾವು ಯೂಸ್ ಮಾಡ್ತೀವಿ. ಹೌ ಡು ವಿ ಕಂಟಿನ್ಯೂಸ್ ಅಸೈನ್ಮೆಂಟ್ ವರ್ಕ್ಸ್ ಇನ್ ವೆರಿಲಾಗ್? ಇಲ್ಲೇನಂದರೆ ಕಂಟಿನ್ಯೂಸ್ ಅಸೈನ್ಮೆಂಟ್ ಅಸೈನ್ಸ್ ವ್ಯಾಲ್ಯೂಸ್ ಬೇಸ್ಡ್ ಆನ್ ದಿ ಲಾಜಿಕಲ್ ಎಕ್ಸ್ಪ್ರೆಷನ್ ನಾವು ಯೂಸ್ ಮಾಡ್ತೀವಿ ಇದರಲ್ಲಿ ಡಾಟಾ ಫ್ಲೋ ಅಲ್ಲಿ, ಅಪ್ಡೇಟಿಂಗ್ ವಿತ್ ದಿ ಇನ್ಪುಟ್ ಚೇಂಜಸ್. ಲೈಕ್ ವೈಸ್ ಡಿಸ್ಕ್ರೈಬ್ ದಿ ಫಂಕ್ಷನ್ ಆಫ್ ಮಲ್ಟಿಪ್ಲೆಕ್ಸರ್ ಅಂದರೆ ನಮ್ಗೆ ಗೊತ್ತಿದೆ ಮೆನಿ ಇಂಟು ಒನ್ ಅಂತ, ಡಿ ಮಲ್ಟಿಪ್ಲೆಕ್ಸರ್ ಅಂದ್ರೆ ಗೊತ್ತಿದೆ ಒನ್ ಇಂಟು ಮೆನಿ ಅಂತ. ಅದನ್ನು ನಾವು ಹೌ ಡಸ್ ಡಾಟಾ ಫ್ಲೋ ಮಾಡೆಲ್ ಡಿಫರ್ ಫ್ರಮ್ ದಿ ಸ್ಟ್ರಕ್ಚರಲ್ ಮತ್ತು ಡಾಟಾ ಫ್ಲೋ ಮಾಡೆಲ್ ಏನು ವ್ಯತ್ಯಾಸ? ಇದು ಒಂದು ಇಂಪಾರ್ಟೆಂಟ್ ಕ್ವಶನ್. ಇದರಲ್ಲಿ ಏನು ವ್ಯತ್ಯಾಸ ಅಂದರೆ ಇಲ್ಲಿ ನಾವು ನೋಡ್ಬೋದು ಡಾಟಾ ಫ್ಲೋ focus on logical expression. This is important. Data flow focus on logical expression. Structural uses the individual gates. Next 4-bit comparator ಅಂದ್ರೇನು, ವಾಟ್ ಆರ್ ದಿ ಡಿಲೇ ಇನ್ ವೆರಿಲಾಗ್, ಡಿಲೇ ಅಂದ್ರೇನು ವೆರಿಲಾಗ್ ಒಳಗೆ, ಮತ್ತು ಎಕ್ಸ್ಪ್ಲೇನ್ ಯೂಸ್ ಆಫ್ ಎಕ್ಸ್ಪ್ರೆಷನ್ ಇನ್ ಡೇಟಾ ಫ್ಲೋ ಮಾಡಲಿಂಗ್ ಯಾವ ಥರ ಯೂಸ್ ಮಾಡ್ತೀವಿ, ನೆಟ್ ಡಿಕ್ಲೇರೇಷನ್ ಅಂದ್ರೇನು ವೆರಿಲಾಗ್ ಒಳಗೆ, ಈ ಥರ ಇವೆಲ್ಲ ಕ್ವಶನ್ಸ್ ಕೇಳ್ಬೋದು. ಕಮಿಂಗ್ ಟು ವೀಕ್ 5 ಅಲ್ಲಿ ಟೈಟಲ್ ಏನಿದೆ ಅಂದರೆ ಸಿಸ್ಟಮ್ ಟಾಸ್ಕ್ ಆ್ಯಂಡ್ ಬಿಹೇವಿಯರಲ್ ಮಾಡಲಿಂಗ್. ವಾಟ್ ಆರ್ ಆಲ್ ದಿ ಸಿಸ್ಟಮ್ ಟಾಸ್ಕ್ ಅಂತ ಕೇಳ್ತಾರೆ. ದೆನ್ ವಾಟ್ ಈಸ್ ಬ್ಲಾಕಿಂಗ್ ಅಸೈನ್ಮೆಂಟ್ ಆ್ಯಂಡ್ ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ ಅಂತ ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಬ್ಲಾಕಿಂಗ್ ಅಸೈನ್ಮೆಂಟ್ ಅಂದರೆ ಎಕ್ಸಿಕ್ಯೂಟ್ ಇಮಿಡಿಯೇಟ್ಲಿ, ಬ್ಲಾಕಿಂಗ್ ದಿ ನೆಕ್ಸ್ಟ್ ಲೈನ್ ಅಂಟಿಲ್ ಕಂಪ್ಲೀಟ್, ಅಂದರೆ ಪ್ರೆಸೆಂಟ್ ಲೈನ್ ಕಂಪ್ಲೀಟ್ ಮಾಡಿ ನೆಕ್ಸ್ಟಿಗೆ ಹೋಗುತ್ತೆ. ದಿಸ್ ಈಸ್ ಬ್ಲಾಕಿಂಗ್. ನಾನ್ ಬ್ಲಾಕಿಂಗ್ ಅಂದರೆ ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್ ಅಲೌ ಕನ್ಕರೆಂಟ್ ಎಕ್ಸಿಕ್ಯೂಷನ್ ಬೈ ಡಿಲೇಯಿಂಗ್ ದಿ ಇವ್ಯಾಲ್ಯೂಯೇಷನ್ ಅಂಟಿಲ್ ಅದರ್ ಟಾಸ್ಕ್ ಫಿನಿಶ್. ಅಂದರೆ ಬೇರೆ ಪ್ರೋಗ್ರಾಮ್ ಕಂಪ್ಲೀಟ್ ಆಗೋ ತನಕ ಇದು ವೇಟ್ ಮಾಡ್ತಿದ್ದೆ, ಅವ್ರ ಸ್ಟೇಟ್ಮೆಂಟ್ ಕಂಪ್ಲೀಟ್ ಆಗೋ ತನಕ ವೇಟ್ ಮಾಡ್ತಿದ್ದೆ. ದಟ್ ಈಸ್ ನಾನ್ ಬ್ಲಾಕಿಂಗ್ ಅಸೈನ್ಮೆಂಟ್. ವಾಟ್ ಆರ್ ದಿ ಪರ್ಪಸ್ ಆಫ್ ಆಲ್ವೇಸ್ ನಾವು ಯಾಕೆ ಯೂಸ್ ಮಾಡಬೇಕು? ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದೆ. ವೈ ಡು ವಿ ನೀಡ್ ಈಸ್ ಪರ್ಪಸ್ ಆಫ್ ಆಲ್ವೇಸ್ ಏನಂದರೆ ಆಲ್ವೇಸ್ ಬ್ಲಾಕ್ ಟ್ರಿಗರ್ಸ್ ದಿ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದಿ ಚೇಂಜಸ್ ಸ್ಪೆಸಿಫೈಡ್ ದಿ ಸಿಗ್ನಲ್, ಅಂದರೆ ಬೇಸ್ಡ್ ಆನ್ ಕಂಡೀಷನ್ ಸಿಗ್ನಲ್ ಇದೇನಿದೆಲ್ಲ ಚೇಂಜ್ ಆಗುತ್ತೆ. ಇನಿಷಿಯಲ್ ಆಲ್ವೇಸ್ ಎದಕ್ಕೆ ಯೂಸ್ ಮಾಡ್ತೀವಿ? ನಾವು ಪ್ರೋಗ್ರಾಮನ್ನು ಇನಿಷಿಯಲ್ ಸ್ಟಾರ್ಟ್ ಮಾಡಲಿಕ್ಕೆ. ಆಲ್ವೇಸ್ ಏನೈತಲ್ಲ ರಿಪೀಟ್ಸ್ ಆ್ಯಸ್ ಎ ಸ್ಪೆಸಿಫೈಡ್ ಇವೆಂಟ್ ಆಕರ್. ಕೇಸ್ ಸ್ಟೇಟ್ಮೆಂಟಿಗೆ ಸಿ ಪ್ರೋಗ್ರಾಮಿಂಗ್ ನಾವು ನೋಡಿರ್ತೀವಲ್ಲ, ಈಚ್ ಡಿಫ್ರೆಂಟ್ ಕೇಸ್ ಇರ್ತಾವೆ, ಅದ್ರ ಮೇಲೆ ಇದು ವರ್ಕ್ ಆಗುತ್ತೆ. ಕೇಸ್ ಸ್ಟೇಟ್ಮೆಂಟ್, ಪ್ರೊಸೀಜರಲ್ ಅಸೈನ್ಮೆಂಟ್, ಡಿಲೇ, ವೈಲ್ ಲೂಪ್, ರಿಪೀಟ್, ಇವೆಲ್ಲ ಯಾಕೆ ಯೂಸ್ ಮಾಡ್ತಾನೆ ನಾನು ಇದಕ್ಕೆ ಕೊಟ್ಟಿದ್ದೀನಿ. ನೀವು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಲೈಕ್ ವೈಸ್ ಬಿಹೇವಿಯರಲ್ ಮಾಡಲಿಂಗ್ ಫಾರ್ ಡಿಕೋಡರ್ ಆ್ಯಂಡ್ ಟೆಸ್ಟ್ ಬೆಂಚ್. ಇದರಲ್ಲಿ ಏನು ಕೇಳ್ಬೋದು ಅಂದರೆ 7 ಸಿಗ್ಮೆಂಟ್ ಡಿಕೋಡರ್ ಅಂದ್ರೇನು ಅದನ್ನು ಕೇಳ್ತಾರೆ. ಅಂದರೆ ಬೈನರಿಲಿಂದ BCDಗೆ ಏನು ಕನ್ವರ್ಟ್ ಮಾಡ್ತೀವಿ, ಸೊ ದ್ಯಾಟ್ ಇಟ್ ಕ್ಯಾನ್ ಬಿಕಮ್ ಕಂಪ್ಯಾಟಿಬಲ್ ವಿತ್ ದ 7 ಸಿಗ್ಮೆಂಟ್ ಡಿಸ್ಪ್ಲೇ. ಅದಕ್ಕೆ ನಾವು 7 ಸಿಗ್ಮೆಂಟ್ ಡಿಕೋಡರ್ನ ಯೂಸ್ ಮಾಡ್ತೀವಿ. BCD ಟು 7 ಸಿಗ್ಮೆಂಟ್ ಡಿಕೋಡರ್ ಯಾವ ಥರ ವರ್ಕ್ ಆಗುತ್ತೆ, ಮತ್ತು ವಾಟ್ ಈಸ್ ಅ ಬಿಹೇವಿಯರಲ್ ಮಾಡಲಿಂಗ್ ಏನೈತಲ್ಲ, ದಿಸ್ ಡೆಫಿನಿಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಬಿಹೇವಿಯರಲ್ ಮಾಡಲಿಂಗ್ ಡಿಸ್ಕ್ರೈಬ್ಸ್ ದಿ ಕಾಂಪ್ಲೆಕ್ಸ್ ಬಿಹೇವಿಯರ್ ಯೂಸಿಂಗ್ ಹೈ ಲೆವೆಲ್ ಕನ್ಸ್ಟ್ರಕ್ಟ್ಸ್ ಲೈಕ್ ಲೂಪ್ ಆ್ಯಂಡ್ ಕಂಡೀಷನ್. ಬಿಹೇವಿಯರಲ್ ಮಾಡಲಿಂಗ್ ಒಳಗೆ ನಾವೇನು ಯೂಸ್ ಮಾಡ್ತೀವಿ, ಲೂಪ್ ಮತ್ತು ಕಂಡೀಷನ್ಸ್ ಯೂಸ್ ಮಾಡ್ತೀವಿ. ನೀವೇನು ಮಾಡಬೇಕು, ಸ್ಟ್ರಕ್ಚರಲ್ ಮಾಡಲಿಂಗ್, ಬಿಹೇವಿಯರಲ್ ಮಾಡಲಿಂಗ್, ಇವೆಲ್ಲ ಕಂಪ್ಯಾರಿಸನ್ ನೀವು ಕರೆಕ್ಟಾಗಿ ನೆನಪಿಟ್ಕೋಬೇಕು. ಮತ್ತು ಟ್ರಾಫಿಕ್ ಲೈಟ್ ಯಾವ ಥರ ವರ್ಕ್ ಆಗುತ್ತೆ. ಟೆಸ್ಟ್ ಬೆಂಚ್ ಅಂದ್ರೇನು, ವಾಟ್ ಈಸ್ ಟೆಸ್ಟ್ ಬೆಂಚ್? ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಟೆಸ್ಟ್ ಬೆಂಚ್ ಈಸ್ ಅ ಕೋಡ್ ದಟ್ ಸಿಮ್ಯುಲೇಟ್ಸ್ ದಿ ಮೇನ್ ಡಿಸೈನ್ ಟು ವೆರಿಫೈ ಫಂಕ್ಷನಾಲಿಟಿ. ಈಗ ಫಾರ್ ಎಕ್ಸಾಂಪಲ್ ನೀವು ಆ್ಯಂಡ್ ಗೇಟನ್ನು ಟೆಸ್ಟ್ ಮಾಡಬೇಕಂದ್ರೆ 4 ಕೇಸಸ್ ನೀವು ಸಪ್ರೇಟಾಗಿ ಸಿಗ್ನಲ್ ಕೊಡೋ ಬದಲಿ ಟೆಸ್ಟ್ ಬೆಂಚಲ್ಲಿ ನೀವು ಅದನ್ನು ಬರೆದಿಟ್ಟರೆ ನೀವು ಅಟ್ ಎ ಟೈಮ್ ಅದನ್ನು ರನ್ ಮಾಡಬಹುದು. ಆಯಿತಾ? ಟೆಸ್ಟ್ ಬೆಂಚ್ ಏನಿದೆ ಅಲ್ಲ, ನೀವು ಬಿಹೇವಿಯರ್ನ ಚೆಕ್ ಮಾಡಲಿಕ್ಕೆ ಯಾವುದೇ ಸರ್ಕಿಟದ್ದು ಮತ್ತು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಲೈಕ್ ವೈಸ್ ಹಾಫ್ ಆ್ಯಡರ್ ಅಂದ್ರೇನು, ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಎದಕ್ಕೆ ಯೂಸ್ ಮಾಡ್ತಾರೆ, ಅವೆಲ್ಲ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಕಮಿಂಗ್ ಟು ಸೀಕ್ವೆನ್ಷಿಯಲ್ ಸರ್ಕಿಟ್ ಆ್ಯಂಡ್ ಫ್ಲಿಪ್ ಫ್ಲಾಪ್ಸ್. ಸೀಕ್ವೆನ್ಷಿಯಲ್ ಸರ್ಕಿಟ್ ಆ್ಯಂಡ್ ಫ್ಲಿಪ್ ಫ್ಲಾಪ್ಸ್ ಅಂದ್ರೇನು, ವಾಟ್ ಈಸ್ ಸೀಕ್ವೆನ್ಷಿಯಲ್ ಸರ್ಕಿಟ್? ಸೀಕ್ವೆನ್ಷಿಯಲ್ ಸರ್ಕಿಟ್ Incoming voice call. ಸೀಕ್ವೆನ್ಷಿಯಲ್ ಸರ್ಕಿಟ್ ಔಟ್ಪುಟ್ ಡಿಪೆಂಡ್ಸ್ ಆನ್ ಕರೆಂಟ್ ಇನ್ಪುಟ್ ಆ್ಯಂಡ್ ಪ್ರೀವಿಯಸ್ ಸ್ಟೇಟ್ಸ್. ಇಟ್ ರಿಕ್ವೈರ್ಸ್ ಮೆಮರಿ. ಸೀಕ್ವೆನ್ಷಿಯಲ್ ಅಂದರೆ ಪ್ರೆಸೆಂಟ್ ಮತ್ತು ಪಾಸ್ಟ್ ಎರಡೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು SR ಫ್ಲಿಪ್ ಫ್ಲಾಪ್ ಅಂದ್ರೇನು, JK ಫ್ಲಿಪ್ ಫ್ಲಾಪ್ ಅಂದ್ರೇನು, ಇವೆಲ್ಲ ಕ್ವಶನ್ಸ್ ಎಲ್ಲ ಇದನ್ನೆಲ್ಲ ಲೈಕ್ ವೈಸ್ JK ಫ್ಲಿಪ್ ಫ್ಲಾಪ್, D ಫ್ಲಿಪ್ ಫ್ಲಾಪ್, T ಫ್ಲಿಪ್ ಫ್ಲಾಪ್ ಹಿಂಗಂದ್ರೇನು, ಮತ್ತು ಅಸಿಂಕ್ರೊನಸ್ ಇನ್ಪುಟ್ ಯಾವ್ಯಾವ ಇದಾವೆ. ಅಸಿಂಕ್ರೊನಸ್ ಇನ್ಪುಟ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡ್ಬೋದು ಪ್ರೀಸೆಟ್ ಅಂದ್ರೇನು, ಕ್ಲಿಯರ್ ಅಂದ್ರೇನು, ಇದು ಎದಕ್ಕೆ ಯೂಸ್ ಆಗ್ತವೆ, ಇವೆಲ್ಲ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಫ್ಲಿಪ್ ಫ್ಲಾಪ್ ಮಾಡಲಿಂಗ್ ಆ್ಯಂಡ್ ರಿಜಿಸ್ಟರ್.
ಫ್ಲಿಪ್ ಫ್ಲಾಪ್ ಎಸ್ ಆರ್ ಫ್ಲಿಪ್ ಫ್ಲಾಪ್ ಅಂದ್ರೇನು, ಜೆ ಕೆ ಫ್ಲಿಪ್ ಫ್ಲಾಪ್ ಅಂದ್ರೇನು, ಶಿಫ್ಟ್ ರಿಜಿಸ್ಟರ್ ಅಂದರೆ ವಿಚ್ ಹೋಲ್ಡ್ಸ್ ದಿ ಡಾಟಾ, ಟೈಪ್ಸ್ ಆಫ್ ಶಿಫ್ಟ್ ರಿಜಿಸ್ಟರ್ ಮೇಲೇನು ಕ್ವಶನ್ಸ್ ಕೇಳ್ತಾರೆ. ಟೈಪ್ಸ್ ಆಫ್ ಶಿಫ್ಟ್ ರಿಜಿಸ್ಟರ್ ಅಂದರೆ ಸೀರಿಯಲ್ ಇನ್ ಸೀರಿಯಲ್ ಔಟ್, ಸೀರಿಯಲ್ ಇನ್ ಪ್ಯಾರಲಲ್ ಔಟ್, ಪ್ಯಾರಲಲ್ ಇನ್ ಪ್ಯಾರಲಲ್ ಔಟ್, ಪ್ಯಾರಲಲ್ ಇನ್ ಸೀರಿಯಲ್ ಔಟ್, ಇವೆಲ್ಲ ಕ್ವಶನ್ಸ್ ಕೇಳ್ತಾರೆ. ಸಿಸೋ ಅಂದ್ರೇನು ಎಕ್ಸ್ಪ್ಲೈನ್ ಮಾಡಿರಿ. ಮತ್ತು ವಾಟ್ ಈಸ್ ಜೆ ಕೆ ಫ್ಲಿಪ್ ಫ್ಲಾಪ್, ರೈಟ್ ದ ಕೋಡ್ ಜೆ ಕೆ ಫ್ಲಿಪ್ ಫ್ಲಾಪ್, ಆಲ್ವೇಸ್ ಬ್ಲಾಕ್ ಯೂಸ್ ಮಾಡಿ ಕೋಡ್ ಬರೀರಿ ಅಂತ ಕೇಳ್ತಾರೆ. ಲೈಕ್ ವೈಸ್ ಇವೆಲ್ಲ ಕ್ವಶನ್ಸ್ ಬರ್ಬೋದು. ನೆಕ್ಸ್ಟ್ ಕಮಿಂಗ್ ಟು ದಿ ವೀಕ್ ನಂಬರ್ 9, ದ ಶಿಫ್ಟ್ ರಿಜಿಸ್ಟರ್ಸ್ ಆ್ಯಂಡ್ ಕೌಂಟರ್ಸ್. ವಾಟ್ ಈಸ್ ಪಿಸೋ, ವಾಟ್ ಈಸ್ ಪ್ಯಾರಲಲ್ ಇನ್ ಸೀರಿಯಲ್ ಔಟ್ ಅಂತ ಕೇಳ್ತಾರೆ. ಅಂದರೆ ಇದರಲ್ಲಿ ನೀವು ಸಿಂಪ್ಲಿ ಹೇಳಬೇಕು, ವಿ ಫೀಡ್ ದ ಡಾಟಾ ಇನ್ ಪ್ಯಾರಲಲಿ ಆ್ಯಂಡ್ ವಿ ಆಬ್ಟೈನ್ ದಿ ಔಟ್ಪುಟ್ ಸೀರಿಯಲಿ ಅಂತ. ಲೈಕ್ ವೈಸ್ ಸಿಪೋ ಅಂದ್ರೇನು, ವಾಟ್ ಈಸ್ ರಿಂಗ್ ಕೌಂಟರ್, what is Johnson counter, what is universal shift register. These are all the questions you will get during the viva. And how shift registers are useful, what is PIPO. These are all the questions you may get during the vivaದಲ್ಲಿ ಇವೆಲ್ಲ ಕ್ವಶನ್ಸ್ ನಿಮ್ಗೆ ಬರ್ಬೋದು. ಮತ್ತು ಸಿಂಕ್ರೋನಸ್ ಕೌಂಟರ್ ಅಂದ್ರೇನು, ವೆರಿ ಸಿಂಪಲ್. ಸಿಂಕ್ರೋನಸ್ ಕೌಂಟರ್ ಅಂದರೆ ಒಂದು ಫ್ಲಿಪ್ ಫ್ಲಾಪಿಗೆ ಪ್ರೀವಿಯಸ್ ಫ್ಲಿಪ್ ಫ್ಲಾಪ್ಲಿಂದ ಕ್ಲಾಕ್ ಸಿಗ್ನಲ್ ಬರುತ್ತೆ, ಫಸ್ಟ್ ಫ್ಲಿಪ್ ಫ್ಲಾಪಿಗೆ ಅಷ್ಟೇ ನಾವು ಕ್ಲಾಕ್ ಸಿಗ್ನಲ್ ಕೊಡ್ತೀವಿ. ಸಿಂಕ್ರೋನಸ್ ಕೌಂಟರಲ್ಲಿ ಪ್ಯಾರಲಲಿ ಸೈಮಲ್ಟೇನಿಯಸ್ಲಿ ಒಂದೇ ಕ್ಲಾಕ್ ಸಿಗ್ನಲ್ ಎಲ್ಲ ಫ್ಲಿಪ್ ಫ್ಲಾಪಿಗೆ ನಾವು ಕೊಡ್ತೀವಿ. ವಾಟ್ ಈಸ್ ರಿಪಲ್ ಕೌಂಟರ್, ವಾಟ್ ಈಸ್ ಮಾಡ್ಯುಲಸ್ ಕೌಂಟರ್ ಅಂತ ಕೇಳ್ತಾರೆ. ಈಗ ಮಾಡ್ಯುಲಸ್ ಕೌಂಟರ್ ಅಂದರೆ ನಮ್ಗೆ ಗೊತ್ತಿದೆ, 2 to the power of n minus 1 ಲಿಂದ ಕೌಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮಾಡ್ 10 ಅಂದರೆ 0 to 9 ಕೌಂಟ್ ಆಗುತ್ತೆ, ಮಾಡ್ 6 ಅಂದರೆ 0 to 5 ಕೌಂಟ್ ಆಗುತ್ತೆ. ಲೈಕ್ ವೈಸ್ 3 bit ರಿಪಲ್ ಕೌಂಟರ್ ಯಾವ ಥರ ವರ್ಕ್ ಆಗುತ್ತೆ, ಇವೆಲ್ಲ ಕ್ವಶನ್ಸ್ ನಿಮಗೆ ವೈವಾದಲ್ಲಿ ಬರಬಹುದು. ಅಡ್ವಾನ್ಸ್ಡ್ ಕೌಂಟರ್, ಡಿ ಎ ಸಿ ಕನ್ವರ್ಟರ್ಸ್, ವಾಟ್ ಈಸ್ ಡಿ ಎ ಸಿ, ವಾಟ್ ಈಸ್ ಎ ಡಿ ಸಿ ಅಂದರೆ ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ ಅಂದ್ರೇನು, ಮತ್ತು ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಅಂದ್ರೇನು, ಇವೆಲ್ಲ ಕ್ವಶನ್ಸ್ ನಿಮ್ಗೆ ಬರ್ಬೋದು. ಮತ್ತು ಟೈಪ್ಸ್ ಕೂಡ ಕೇಳ್ತಾರೆ. ವಾಟ್ ಆರ್ ದಿ ಟೈಪ್ಸ್, ಕಾಮನ್ ಟೈಪ್ಸ್ ಅಂತ ಕೇಳ್ತಾರೆ. ಕಾಮನ್ ಟೈಪ್ಸ್ ಆಫ್ ದಿಸ್ ಡಿ ಎ ಸಿ, ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ಸ್, ಡಿ ಎ ಸಿ, R2R ಲ್ಯಾಡರ್ ಟೈಪ್, ಮತ್ತು ದೀಸ್ ಆರ್ ಆಲ್ ದಿ 2 types. ಲೈಕ್ ವೇಟೆಡ್ ರಿಜಿಸ್ಟರ್ ಕೂಡ ಬರ್ತದೆ ಡಿ ಎ ಸಿ. ದೆನ್ ಕಮಿಂಗ್ ಟು ದಿ ಎ ಡಿ ಸಿ ಆ್ಯಂಡ್ ಮೆಮರಿ ಡಿವೈಸಸ್, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್. ವಾಟ್ ಈಸ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಅಂತ ಕೇಳ್ತಾರೆ. ವಾಟ್ ಈಸ್ ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ ಅಂದರೆ ಇದು ಅನಲಾಗ್ ವ್ಯಾಲ್ಯೂನಿಂದ ಬೈನರಿ ವ್ಯಾಲ್ಯೂ ಕನ್ವರ್ಟ್ ಮಾಡ್ಕೊಡ್ತೈತಿ. ಟೈಪ್ಸ್ ಏನಂದರೆ ಫ್ಲ್ಯಾಶ್ ಎ ಡಿ ಸಿ, ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್ ಎ ಡಿ ಸಿ, ಡುವಲ್ ಟೈಪ್ ಎ ಡಿ ಸಿ. ವಾಟ್ ಈಸ್ ಫ್ಲ್ಯಾಶ್ ಎ ಡಿ ಸಿ, ದಿಸ್ ಇಸ್ ಫಾಸ್ಟೆಸ್ಟ್ ಟೈಪ್ ಆಫ್ ಎ ಡಿ ಸಿ, ಕಂಪೇರ್ಸ್ ಇನ್ಸ್ಟಂಟ್ಲಿ ಆ್ಯಂಡ್ ಕನ್ವರ್ಟ್ಸ್ ಅನಲಾಗ್ ಟು ಡಿಜಿಟಲ್ ವ್ಯಾಲ್ಯೂ. ಲೈಕ್ ವೈಸ್ ವಿ ಆಲ್ಸೋ ಹ್ಯಾವ್ ದ ಕ್ವಶನ್ ಆನ್ ರ್ಯಾಮ್. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ವಾಟ್ ಈಸ್ ರ್ಯಾಮ್ ಅಂತ ಕೇಳ್ತಾರೆ. ರ್ಯಾಂಡಮ್ ಆಕ್ಸೆಸ್ ಆ್ಯಂಡ್ ಇಟ್ ಈಸ್ ವೋಲಟೈಲ್ ಮೆಮರಿ, ಅಂದರೆ ಸ್ಟೋರ್ ಆಗಿದ್ದನ್ನು ಪವರ್ ಹೋದ ತಕ್ಷಣ ಅದರಲ್ಲಿ ಇದ್ದಿದ್ದೆಲ್ಲ ಇರೇಸ್ ಆಗಿಬಿಡ್ತೈತಿ. ರಾಮ್ ಅಂದರೆ ರೀಡ್ ಓನ್ಲಿ ಮೆಮರಿ, ಇಟ್ ಈಸ್ ನಾನ್ ವೋಲಟೈಲ್ ಮೆಮರಿ, ಇಟ್ ಈಸ್ ರಿಟೈನ್ ಫಾರ್ ಎವರ್ ಟಿಲ್ ಯು ಇರೇಸ್ ಇಟ್. ದೆನ್ ಹೌ ಡಾಟಾ ರಿಟ್ರೀವ್ಸ್ ಫ್ರಮ್ ದಿ ರ್ಯಾಮ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಫ್ರಮ್ ವೀಕ್ ನಂಬರ್ 13, ಪ್ರೋಗ್ರಾಮೇಬಲ್ ಲಾಜಿಕ್ ಡಿವೈಸ್ ಆ್ಯಂಡ್ ಐ ಸಿ ವೆರಿಫಿಕೇಷನ್. ಇದರಲ್ಲಿ ಭಾಳಷ್ಟು ಕ್ವಶನ್ ಬರೋ ಪಾಸಿಬಿಲಿಟಿ ಇದೆ. ಅಂದರೆ ಪಿ ಎಲ್ ಡಿ ಅಂದರೆ ಏನು, ಪ್ರೋಗ್ರಾಮೇಬಲ್ ಲಾಜಿಕ್ ಡಿವೈಸಸ್ ಅಂತ ಹೇಳ್ತಾರೆ. ಪಿ ಎಲ್ ಡಿ ಇದ್ರ ಎಷ್ಟು ಟೈಪ್ಸ್ ಅದಾವೆ? ಪಿ ಎಲ್ ಡಿದು ಟೋಟಲ್ 4 types ಇದಾವೆ, 4 to 5 types. ಫಸ್ಟ್ ಒಂದು ಪಿ ಎ ಎಲ್, ಪ್ರೋಗ್ರಾಮೇಬಲ್ ಅರೇ ಲಾಜಿಕ್, ಪಿ ಎಲ್ ಎ, ಪ್ರೋಗ್ರಾಮೇಬಲ್ ಲಾಜಿಕ್ ಅರೇ, ಸಿ ಪಿ ಎಲ್ ಡಿ, ಕಾಂಪ್ಲೆಕ್ಸ್ ಪ್ರೋಗ್ರಾಮೇಬಲ್ ಲಾಜಿಕ್ ಡಿವೈಸಸ್, ಆ್ಯಂಡ್ ಎಫ್ ಪಿ ಜಿ ಎ, ಫೀಲ್ಡ್ ಪ್ರೋಗ್ರಾಮೇಬಲ್ ಗೇಟ್ ಅರೇ. ಪಿ ಎ ಎಲ್ ಅಂದ್ರೇನು? ಪಿ ಎ ಎಲ್ ಅಂದರೆ ಸಿಂಪಲ್ ಟೈಪ್ ಆಫ್ ಪಿ ಎಲ್ ಡಿ. ಇದರಲ್ಲಿ ಆ್ಯಂಡ್ ಅರೇ ಮತ್ತು ಫಿಕ್ಸ್ಡ್ ಆರ್ ಅರೇ ಯೂಸ್ ಮಾಡ್ತಾರೆ. ಪಿ ಎಲ್ ಎ ಮತ್ತು ಪಿ ಎ ಎಲ್ಗೆ ಏನು ಡಿಫ್ರೆನ್ಸ್ ಅಂದರೆ, ಪಿ ಎಲ್ ಎ ಅಲ್ಲಿ ಬೋತ್ ಆ್ಯಂಡ್ ಮತ್ತು ಆರನ್ನು ನಾವು ಪ್ರೋಗ್ರಾಮ್ ಮಾಡಬಹುದು. ಇದರಲ್ಲಿ ಪಿ ಎಲ್ ಎಲ್ಲಿ ಎಫ್ ಪಿ ಜಿ ಎ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಫೀಲ್ಡ್ ಪ್ರೋಗ್ರಾಮೇಬಲ್ ಗೇಟ್ ಅರೇ ಲಾಜಿಕ್. ದಿಸ್ ಈಸ್ ಮೋಸ್ಟ್ ಯೂಸ್ಡ್ ಪಿ ಎಲ್ ಡಿಸ್. ಅವ್ರ ಕರೆಂಟಾಗಿ ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಎಫ್ ಪಿ ಜಿ ಎನ ಯೂಸ್ ಮಾಡ್ತಾರೆ. ಎಸಿಕ್ ಅಂದ್ರೇನು? ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕಿಟ್. ಇದು ಒಂದು ಕ್ವಶನ್ ಕೇಳ್ಬೋದು, ಎಫ್ ಪಿ ಜಿ ಎ ಮತ್ತು ಎಸಿಕ್ಗೆ ಏನು ವ್ಯತ್ಯಾಸ ಅಂತ. ಮತ್ತು ಐ ಸಿ ಡಿಸೈನಿಂಗ್ ವೆರಿಫಿಕೇಷನಲ್ಲಿ ಸ್ಟೆಪ್ಸ್ ಏನೇನಿದ್ದಾವೆ, ಬುಲಿಯನ್ ಎಕ್ಸ್ಪ್ರೆಷನ್ಸ್ ಏನು, ಮತ್ತು ಹೌ ಬುಲಿಯನ್ ಎಕ್ಸ್ಪ್ರೆಷನ್ಸ್ ಇಂಪ್ಲಿಮೆಂಟೆಡ್ ಇನ್ ಪಿ ಎಲ್ ಎ. ದೀಸ್ ಆರ್ ಆಲ್ ದಿ ಕ್ವಶನ್ಸ್ ಯು ಮೇ ಗೆಟ್ ಡ್ಯೂರಿಂಗ್ ಯುವರ್ ವೈವಾ ಸೆಷನ್. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಎಲ್ಲರಿಗೂ ಈ ವೈವಾ ಕ್ವಶನ್ಸ್ ಮಾಡ್ಯೂಲ್ ನಮ್ಮ ಸೀರೀಸ್ ಏನಿದೆಯಲ್ಲ ಎಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು.